ಬೆಲೆ ಏರಿಕೆ ವಿರುದ್ಧ ಲಾರಿ ಮಾಲೀಕರು ನಾಳೆಯಿಂದ ಯುದ್ಧವನ್ನು ಘೋಷಣೆ ಮಾಡಿದ್ದಾರೆ. ನಾಳೆ ಮಧ್ಯರಾತ್ರಿ 12 ಗಂಟೆಯಿಂದ ಸುಮಾರು 6 ಲಕ್ಷ ಲಾರಿಗಳ ಸಂಚಾರ ಬಂದ್ ಆಗುತ್ತೆ. ಜನಜೀವನದ ಮೇಲೆ ದೊಡ್ಡ ಪರಿಣಾಮವನ್ನು ಇದು ಬೀರುತ್ತೆ. ಗೂಡ್ಸ್ ಲಾರಿ, ವಾಣಿಜ್ಯ ಲಾರಿಗಳ ಅನಿರ್ದಿಷ್ಟಾವಧಿ ಬಂದಿರುತ್ತೆ. ಜೊತೆಗೆ ಜಲ್ಲಿ, ಮರಳು, ಏರ್ಪೋರ್ಟ್ ವಾಹನ, ತರಕಾರಿ ಸರಬರಾಜು ವಾಹನ ಎಲ್ಲ ಬಂದ್ ಆಗ್ತಾ ಇದೆ. ನಾಳೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡೋ ಲಾರಿಗಳು, ಸಿಮೆಂಟ್ ಲಾರಿಗಳು ಕೂಡ ಸ್ಥಗಿತವಾಗ್ತಾ ಇದೆ. ನಾಳಿನ ಲಾರಿ ಮುಷ್ಕರಕ್ಕೆ ಇಲ್ಲಿ ತನಕ 24 ಸಂಘಟನೆಗಳು ಬೆಂಬಲ ಕೊಟ್ಟಿವೆ. ಲಾರಿಗಳು ಬರಲಿಲ್ಲ ಅಂತಂದರೆ ಯಾವ ವಸ್ತುಗಳು ಮನೆ ತಲುಪಲ್ಲ. ತುಂಬ ಜನ ಗೊತ್ತಿಲ್ಲ, ಅಯ್ಯೋ ಲಾರಿ ತಾನೇ ಮುಷ್ಕರ ಮಾಡ್ಕೊಳ್ಳಿ ಅಂತಾರೆ. ನಮಗೆ ವಸ್ತುಗಳು ಸಿಗಬೇಕು ಅಂದರೆ ನಿಮ್ಮ ಮನೆ ಹತ್ರ ಇರೋ ಅಂಗಡಿಗಳಿಗೆ ಸಾಮಾನು ಬರಬೇಕು ಅಂದರೂ ಲಾರಿ ಬರಬೇಕು. ಯಾಕೆ ಮುಷ್ಕರ ಅಂತ ನೋಡ್ಬೋಣ. ಡೀಸೆಲ್ ದರ ಹೆಚ್ಚಳಕ್ಕೆ ಖಂಡನೆ. ಈಗ ಮೊನ್ನೆ ಡೀಸೆಲ್ ದರ 2 ರೂಪಾಯಿ ಜಾಸ್ತಿ ಮಾಡಿದ್ರು ಸ್ಟೇಟ್ ಅವರು. ಅದೊಂದು. ರಾಜ್ಯ ಹೆದ್ದಾರಿಗಳಿಗೆ ಟೋಲ್ ಅಳವಡಿಕೆ ಹಣ ವಸೂಲಿ ಮಾಡ್ತಾ ಇರ್ತಕ್ಕಂಥದ್ದು. ಟೋಲಿಂದ ತುಂಬ ಸಮಸ್ಯೆ ಆಗ್ತಾ ಇದೆ. RTO ಬಾರ್ಡರ್ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿರೋದು ತುಂಬ ಸಮಸ್ಯೆ ಆಗ್ತಾ ಇದೆ. ಆಮೇಲೆ FC ಸರ್ಟಿಫಿಕೇಟ್ ಶುಲ್ಕ ಅದನ್ನು ಹೆಚ್ಚಿಸಿರೋದು. ಬೆಂಗಳೂರು ನಗರದಲ್ಲಿ ಸರಕು ಸಾಗಾಣಿಕೆ ವಾಹನಗಳಿಗೆ ಎಂಟ್ರಿ ಕೊಡ್ತಾ ಇಲ್ಲ. ಆಮೇಲೆ ಚಾಲಕರ ಮೇಲೆ ಹಲ್ಲೆ, ಇವೆಲ್ಲವೂ ನಡೀತಿರೋದ್ರಿಂದ ಅವರು ನಾಳೆ ಮಧ್ಯರಾತ್ರಿಯಿಂದ 6 ಲಕ್ಷ ಲಾರಿಗಳು ಹೆಚ್ಚು ಕಡಿಮೆ ಸಂಚಾರ ರಾಜ್ಯಾದ್ಯಂತ, ಇದು ಕೇವಲ ಬೆಂಗಳೂರು ಅಂತಲೇ ಅಲ್ಲ, ರಾಜ್ಯಾದ್ಯಂತ 6 ಲಕ್ಷ ಲಾರಿಗಳು ತನ್ನ ಇದನ್ನು ನಿಲ್ಲಿಸ್ತಾ ಇದೆ. ಜಲ್ಲಿಕಲ್ಲು, ಮರಳು ಲಾರಿಗಳು ಎಲ್ಲವೂ ಕೂಡ ಬಂದಾಗ್ತಾ ಇದೆ. ಯಾವುದು ನಿಮ್ಮ ಮನೆ ಕಟ್ತಾ ಇದ್ರೆ ಯಾವ ವಸ್ತುಗಳು ಸರಬರಾಜಾಗಲ್ಲ. ನಾಳೆ ಮಧ್ಯರಾತ್ರಿಯಿಂದ ರಾಜ್ಯಾದ್ಯಂತ ಲಾರಿ ಮುಷ್ಕರಕ್ಕೆ ಕರೆಯನ್ನ ನೀಡಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಲಾರಿ ಓನರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಷಣ್ಮುಗಪ್ಪ ಸರ್ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮೊದಲನೇದಾಗಿ ನಾಳೆ ಎಷ್ಟು ಲಾರಿಗಳು ಸ್ಥಗಿತವಾಗ್ತವೆ? ನಿಮ್ಮ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳೇನು? ಈ ಮುಷ್ಕರಕ್ಕೆ ಹೋಗಿನೇ ನಾವು 9 ವರ್ಷ ಆಗಿದೆ. ರಾಜ್ಯ ಸರ್ಕಾರ 7 ತಿಂಗಳ ಒಳಗಡೆ ನಮಗೆ 5 ರೂಪಾಯಿ 50 ಪೈಸಾ ಡೀಸೆಲ್ ಪ್ರೈಸು ಜಾಸ್ತಿ ಮಾಡಿದ್ರು. ಇಡೀ ಭಾರತ ದೇಶದಲ್ಲಿ 14 ಸ್ಟೇಟಲ್ಲಿ RTO ಬಾರ್ಡರ್ ಚೆಕ್ ಪೋಸ್ಟ್ ಎಂಬುದು ಇಲ್ಲ. ಅದನ್ನು ತೆಗಿಬೇಕು ಅಂತ ಹೇಳ್ಬಿಟ್ಟು ಬೇಡಿಕೆ ಇಟ್ಟಿದ್ದೀವಿ 2 ವರ್ಷ ಆಗಿ. ಮೂರನೇದಾಗಿ ಸ್ಟೇಟ್ ರೋಡಲ್ಲಿ ಬಣ್ಣ ಬಳಿದ್ಬಿಟ್ಟು 18 ಜಾಗದಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದು ರೈತರಿಗೂ ಹೊರೆ, ಟ್ರ್ಯಾಕ್ಟರ್ನವ್ರಿಗೂ ಹೊರೆ, ಲಾರಿಯವ್ರಿಗೂ ಹೊರೆ ಆಗಿದೆ. ಅಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಎಲ್ಲಿನೂ ಇದಿಲ್ಲ. ಇತ್ತೀಚೆಗೆ 2 ವರ್ಷ ಆಗಿ ಇವರು ಆ ಟೋಲ್ ಕಲೆಕ್ಟ್ ಮಾಡ್ತಾರೆ. ಅದು ಕೂಡಲೇ ಹಿಂದೆ ಪಡಿಬೇಕು. ಅದರಿಂದ ಹಲವಾರು ಸಲ ಪತ್ರ ಬರೆದಿದ್ವಿ. ಇದ್ರ ತನಕ ಸರ್ಕಾರದಿಂದ ಏನು ಮಾತುಕತೆಗೆ ಕರೆದಿಲ್ಲ. 10 ದಿವಸ ಮುಂದೆನೇ ಪತ್ರ ಬರೆದಿದ್ವಿ ಮುಖ್ಯಮಂತ್ರಿಗಳಿಗೆ. ಇದ್ರ ತನಕ ಏನು ನಮ್ಗೆ ಉತ್ತರ ಬಂದಿಲ್ಲ. ಆದ್ದರಿಂದ 14ನೇ ತಾರೀಕು ಮಧ್ಯರಾತ್ರಿಯಿಂದ ತಾಳ್ಮೆಯಿಂದ ಸಾಧು ಮತದಾನ ದಂಡ ಅಂತ ಲಾಸ್ಟಲ್ಲಿ ನಾವು ಮುಷ್ಕರಕ್ಕೆ ಹೋಗೋದು.